ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಂಡ್ಯ ಮನೇಲಿ ಇದ್ದೀನಿ, ನೋಡ್ಬೋದು ನೀವು. ನೆನ್ನೆ ಬೆಳಗ್ಗೆ ಬಂದ್ವಿ, ಬಟ್ ನೆನ್ನೆ ಸ್ವಲ್ಪ ಕೆಲಸ ಇತ್ತು ಅಂತ ನೆನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅಂಡ್ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ನಾವು ನಮ್ಮ ಭೂಮಿ ಸಿದ್ದಪ್ಪನ ದೇವಸ್ಥಾನ ಅಂತ ಇದೆ ಇಲ್ಲಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ರತಿ ವರ್ಷನೂ ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಬರುವಂಥ ಸಂಡೇಗೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಒಂದು ಸ್ವಲ್ಪ ದೇವ್ರಿಗೆ ಈ ಥರ ಏನಮ್ಮದು ಕೋಳಿ ಕೂದು ಅಡುಗೆ ಎಲ್ಲ ಮಾಡಿಬಿಟ್ಟು ಬರ್ತೀವಿ. ಸೊ ಇವತ್ತು ಅದಕ್ಕೇನೆ ಎಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ ಮನೆಯಲ್ಲಿ. ಶಾರದಾಕ್ ಅವರು ಕೂಡ ಬಂದಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ಮತ್ತು ಹೇಗಿರುತ್ತೆ ನಮ್ಮ ಇಡೀ ದಿನ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಸೊ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಬನ್ನಿ ಇವತ್ತು ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವಾಗ ನಾನು ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ, ಕ್ಲೀನ್ ಮಾಡಿಕೊಂಡು ಹೊಸ ಹೂವು ಎಲ್ಲ ಮುಡಿಸಿ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಶಾರದಾಕ್ ಅವರು ಬಂದು ಬೆಳಗ್ಗೆನೇ ಬಂದುಬಿಟ್ಟಿದ್ರು. ನಾವು ಹಿಂದಿನ ದಿನ ಹೋಗಿದ್ವಿ ರಾತ್ರಿ. ಬಟ್ ನನಗೆ ಸಿಕ್ಕಾಪಟ್ಟೆ ಶೆಕೆ ಮಂಡ್ಯದಲ್ಲಿ ಗೈಸ್. ನಿಜವಾಗ್ಲೂ ಮಂಡ್ಯದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದರೆ ಹೇಳಿ ಹೇಗೆ ತಡ್ಕೊತಿದ್ದೀರಾ ಆ ಶೆಕೆನ ಅಂತ. ಬಿಕಾಸ್ ನನ್ನಿಂದಂತೂ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇದು ಆ್ಯಕ್ಚುಲಿ ನಾವು ಯುಗಾದಿ ಹಬ್ಬ ಆಗಿ ಬರೋ ಸಂಡೇಗೆ ಮಾಡಬೇಕಿತ್ತು. ಬಟ್ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ. ನಮಗೆ ಕಂಫರ್ಟೇಬಲ್ ಅಂದರೆ ಕನ್ವೀನಿಯೆಂಟ್ ಆಗುವಂಥ ಒಂದು ಸಂಡೇ ಹೋಗ್ಬಿಟ್ಟು ಮಾಡ್ಕೊಂಬಂದ್ವಿ. ಇವಾಗ ರೀಸೆಂಟ್ಲಿ ಲಾಸ್ಟ್ ಸಂಡೇನೋ ಮಾಡ್ಕೊಂಬಂದ್ವಿ. ಆ್ಯಂಡ್ ಇವಾಗ ಶಾರದಾಕ್ ಅವರು ಕೂಡ ಬಂದಿದ್ದರು. ಸೊ ಅಷ್ಟರಲ್ಲಿ ನಾನು ಕೂಡ ಬೇಗನೆ ಎದ್ದು ಪಲಾವ್ ರೆಡಿ ಮಾಡಿದ್ದೆ. ಆ್ಯಂಡ್ ಮತ್ತೆ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡ್ತಾಯಿದ್ದೆ. ಅಮ್ಮ ಎಲ್ಲ ನೀಟಾಗಿ ಗುಡ್ಸೋದು ಹೊಸದೆಲ್ಲ ಮಾಡಿಕೊಟ್ಟಿದ್ರು. ಅಮ್ಮಂಗೆ ನಾಚಿಕೆ ಆಗ್ತದೆ, ಅವರು ನೈಟಿ ಹಾಕೊಂಡ್ಬಿಟ್ಟಿದಾರಂತೆ, ಅವ್ರು ಬರಲ್ವಂತೆ, ಆಮೇಲೆ ಬರ್ತಾರೆ ವಿಡಿಯೋಗೆ. ಸೊ ಇದು ಯುಗಾದಿ ಹಬ್ಬಕ್ಕೆ ಶಾರದಾಕ ಕೊಡ್ಸಿರೋ ಸೀರೆ ನಾನು ಇವಾಗ ನೋಡ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ಇಲ್ಲ ಅನ್ಸುತ್ತಲ್ಲ ರೆಡ್ ಕಾಶಿ ಅಲ್ಲ, ಇದು ಮೆಟೀರಿಯಲ್ ಚೆನ್ನಾಗಿದೆ. ಅದೇ 700 ರೂಪಾಯಿ ಜಾಸ್ತಿ ಇರ್ಬೇಕಂತ. 3,000 ಅಷ್ಟು ಕಾಸ್ಟ್ಲಿ ರೇಷ್ಮೆ ತಿಕ್ಕಿರುತ್ತೆ, ಸಾಫ್ಟ್. ಇದು ಸಾಫ್ಟ್ ಇರುತ್ತೆ, ನಿಮ್ಗೆ ಇದೇ ತರ ಇಷ್ಟ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಬಂದು ನಾನು ಸುಮ್ಮನೆ ಇಟ್ಕೊಂಡು ಸಾಫ್ಟ್ ಇದೆ ಅಂತ ಉಳ್ಕೊಳಕ್ಕೆ ಇಷ್ಟಪಡ್ತಾರೆ ಅಂದ್ಬಿಟ್ಟು ಈಗ ಶೆಕೆ ಬರ ಇಂತೇವೆ ಸರಿ. ನಾನು ಅದಕ್ಕೆ ಹೇಳಿದ್ದು ಇದು ಸಾಫ್ಟ್ ಇದೆ, ಇದು ಸಾಫ್ಟ್ ಇದೆ. ಬನ್ನಿ ಬನ್ನಿ ಕೈಲಿ ಫುಲ್ಲು ಮೆತ್ತೆ ಇದ್ರ ನನಗೆ ನೋಡ್ಕೊಂಡು ಬರುತ್ತೆ. ಗೈಸ್ ನೋಡಿ, ಇಲ್ಲಿ ಶಾರದಾಗ ಹುಟ್ಟಿರೋದು ಬಂದು ಆರಾಧನಾ ಬೈ ಸುಪ್ರಿಯಾ ಸ್ಯಾರಿ. ಚೆನ್ನಾಗಿ ಕಾಣಿಸ್ತೈತೆ. ನನಗೆ ಮರೆದೋಗಿದೆ, ಅವಾಗ ಬಂದಾಗ ತಗೊಂಡಿದ್ದು. ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆ ಈ ಸೀರೆ ಯಾವ್ದು ಹೇಳಿ? ಕರ್ನಾಟಕ ಸಿಲ್ಕ್ ಸರಿ. ಅವಾಗ ಸುಮಂತ್ರಿ ಮದ್ವೆಲಿ ತಗೊಂಡಿದ್ದು, ಇವಾಗ್ಲೂ ಉಡ್ತಾ ಇರೋದು. ಇದು ಜಾನ್ವಿ ಪೂಜೆ ಸಾಂಬಾರು ನೋಡಿ. ಇವಾಗ ಪೂಜೆ ಆಮೇಲೆ ಅಲ್ಲಿ 2 kg ಪಚ್ಚಪಾಳೆ ಅಂತ ಕರಿ, ನೀರು ಕ್ಯಾನ್ ತುಂಬಿನ ಕರಿ, ಕರ್ಪೂರ ಮೆಟೀರಿಯಲ್ ಚೆನ್ನಾಗಿದೆ. ಅಂದ್ರೆ ಅದು 360 ಅಷ್ಟೇ. ಅದೇ ಇವಾಗ ನೀವು ಒಬ್ಬರ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಜಾಸ್ತಿ ಚೆನ್ನಾಗಿದೆ. ಕಲರ್ ಮೆಟೀರಿಯಲ್ ಚೆನ್ನಾಗಿದೆ. ಸ್ವಲ್ಪ ನಾನು ಗೌರಿಗೂ ಕೊಡ್ಲಿಲ್ವಲ್ಲ, ನೀನು ಕೊಟ್ಟಿದ್ದಲ್ಲ. ನೋಡು ಪೂಜೆ ಸಾಮಾನು ಕಡ್ಡಿ ಕರ್ಪೂರ ಒಂದು ಬೆಂಕಿ ಪಟ್ಟಣ ಮಡಿಕೋ, ಅರ್ಶಿನ ಕುಂಕುಮ ಎಲ್ಲ ಜಾಪಾನ ಹುಷಾರಾಗಿ ಮಡಿಕಾಲ. ಹೋಗಿ ಅದಿಲ್ಲ ಇದ್ದಿಲ್ಲ ಅಂತ ಅಲ್ಲಿ ಬಿಸಿಲು ಹೋಗೋದು ಯಾರು. ಸೊ ಆ್ಯಕ್ಚುಲಿ ನಾವು ಅಮ್ಮಂಗೆ ಪ್ರತಿ ವರ್ಷನೂ ಸ್ಯಾರಿ ನಾನು ಕೂಡ ಕೊಡಿಸ್ತೀನಿ, ಶಾರದಾಕನೂ ಕೂಡ ಕೊಡಿಸ್ತಾರೆ. ಇನ್ಫ್ಯಾಕ್ಟ್ ಇವಾಗ ಕೃತಿಕಾ ಮದುವೆ ಆದ್ಮೇಲಿಂದ ಕೃತಿಕಾನೂ ಕೂಡ ಕೊಡಿಸ್ತಾರೆ. ಸೊ ವರ್ಷಕ್ಕೊಂದು ಸೀರೆ ನಮ್ಮ ಕಡೆಯಿಂದ ನಾವು ಕೊಡಿಸ್ಬಿಡ್ತೀವಿ. ಸೊಸೈಟಿರಾಗಿ ಅವ್ರ ಮಕ್ಕಳು ಕೊಡ್ತಾರಲ್ವ, ನಾವಂತೂ ಕೊಡಿಸ್ತೀವಿ. ಮಕ್ಕಳು ಒಂದ್ಸರಿ ಕೊಡ್ತೀವಿ. ಈಗ ಮದುವೆ ಮಾಡ್ಕೊಂಡು ಈಗ ಅವ್ರ ದುಡ್ಡು ನಮ್ಮ ಹತ್ರ ಮಕ್ಕಳು ಕೊಡ್ಸಿದ್ರು ಒಂದೇ, ಸೊಸೈಟಿ ಕೊಡ್ಸಿದ್ರು ಒಂದೇ ಅಲ್ವಾ? ಮಕ್ಕಳು ಕೊಡ್ಸಿದ್ರು ಅಂದ್ರೆ ಸೊಸೈಟಿ ಕೊಡ್ಸಿದ್ರು ಒಂದೇ. ಅದು ಇದು ತಗೊಂಡ್ಬಿಡಿ, ಫುಲ್ ಪ್ಲೇಟ್ ಎತ್ಕೊಳ್ಳಿ. ಗಂಟೆ ಅರ್ಶನ ಕುಂಕುಮ. ಇದು ಬೇವಿನ ಸೊಪ್ಪು ಒಂದು ಸ್ವಲ್ಪ ಬೇಗ ಟೈಮ್ ಆಗುತ್ತೆ, ಹೊಡ್ಕೊಡೋಣ ಅಡುಗೆ ಸರಿನಾ? ಸರಿ ಹಾಕಿ ನಾನು ರುಬ್ಕೋತೀನಿ, ಹಾಕ್ಬಿಡ್ತೀಯಾ? ಪ್ಯಾಕ್ ಮಾಡ್ಕೋತೀನಿ. ನೀವು ದೇವ್ರು ನೋಡ್ಕೊ, ನೀನು ದೇವ್ರು ನೋಡ್ಕೊ, ನಾನು ಬರೀ ಹಾಕೋತೀನಿ.
ಶಾರದಕ ಯುಗಾದಿ ಹಬ್ಬದ ಟೈಮಲ್ಲಿ ಬರೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಸ್ಯಾರಿ ತೊಗೊಂಬಂದು ಕೊಟ್ಟರು. ಹಾಗೂ ನಾವು ಬಂದುಬಿಟ್ಟು ನಾನು ಯೂಶ್ವಲಿ ಸ್ಯಾರಿ ಕೊಡಿಸೋದು ಈ ಗೌರಿ ಹಬ್ಬದ ಟೈಮಲ್ಲಿ ನಾನು ಕೊಡಿಸ್ತೀನಿ, ಹೊಸ ವರ್ಷದ ಟೈಮಲ್ಲಿ ಕೃತಿಕಾ ಕೊಡಿಸ್ತಾರೆ. ಸೊ ಈ ರೀತಿ ವರ್ಷದಲ್ಲಿ ಒಂದು ಮೂರು ಡಿಫ್ರೆಂಟ್ ಟೈಮಲ್ಲಿ ಆದಷ್ಟು ನಮ್ಮ ಅತ್ತೆಗೆ ಸ್ಯಾರಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಅತ್ತೆನೂ ಯಾವತ್ತೂ ಡಿಮ್ಯಾಂಡ್ ಮಾಡೋದಿಲ್ಲ, ಓಕೆ ನನಗೆ ಇದೇ ಬೇಕು ಅದೇ ಬೇಕು ಅಂತ ಯಾವತ್ತೂ ಅವ್ರು ಕೇಳಿದ್ದಿಲ್ಲ. ಇನ್ಫ್ಯಾಕ್ಟ್ ಸೀರೆ ಕೂಡ ಅಷ್ಟೇ, ಅವರು ನಾವು ತೊಗೊಂಬಂದು ಕೊಟ್ಟಾಗ ಕೂಡ ಅಯ್ಯೋ ಏನಕ್ಕೆ ನನ್ನ ಹತ್ರ ಇರೋದೇ ತುಂಬ ಇದೆ ಅಂತ ಹೇಳ್ತಾರೆ. ಬಟ್ ನಮ್ಮ ಕರ್ತವ್ಯ ಏನಿದೆ ನಾವು ಅದನ್ನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಇವಾಗ ಅಲ್ಲಿ ಮಸಾಲೆ ಎಲ್ಲ ರುಬ್ಕೊತಾ ಇದ್ದೀವಿ, ಬಿಕಾಸ್ ನಾವಲ್ಲಿ ನಾನ್ ವೆಜ್ ಅಡುಗೆ ಮಾಡೋದು ಭೂಮಿ ಸಿದ್ದಪ್ಪನ ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದುಬಿಟ್ಟು ವರ್ಷಕ್ಕೊಂದ್ಸತಿ. ಅಂದರೆ ಇದು ಬಂದು ಬಸಮ್ಮಾಜಿ ಮತ್ತು ಅವ್ರ ಅತ್ತೆ, ಬಸಮ್ಮಾಜಿ ಅಂದರೆ ನಮ್ಮ ಮಾವ ಇದ್ರಲ್ಲ ಅವರ ತಾಯಿ ಮತ್ತು ಅವರ ಅತ್ತೆ ಇದ್ರಲ್ಲ ಅವ್ರ ಆ ಕಾಲದಿಂದನೂ ನಡ್ಸ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಅತ್ತೆ ಇದನ್ನು ಬಿಡಬೇಡಿ ಅಂತ ಹೇಳಿದ್ದಾರೆ. ಕೋಳಿಗಳ ಮಡಿಕಬಡಿ ಮಾಸವ ಅದು ಕಟ್ ಮಾಡಿಸ್ಕೊಂಡು ತೊಳೆದಿ ಹಾಕಿ ಸರಿತದೆ. ಕಾರ್ ಪೂಜೆ ಮಾಡ್ಬೋದು ಇಲ್ಲ ಐತೆ ನೋಡು ತಂದಿದ್ದೀವಿ ಮಸಾಲೆ. ಕಾರ್ ನಿಲ್ಸಿದ್ರ ಪುನಿ ಅಣ್ಣ, ಕಾರ್ ಹಂಗೆ ತಿರ್ಗಿಸಿ ನಿಲ್ಲಿಸ್ಬೇಕಿತ್ತು ರೀ, ಕಾರ್ ನಿಲ್ಲಿಸಿ ಪೂಜೆ ಮಾಡಬೇಕು. ಸೊ ಇವಾಗ ಕಾರ್ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕಾರ್ಗೆ ಸ್ವಲ್ಪ ನೀರೆಲ್ಲ ಹಾಕಿ ಟೈರ್ಗೆಲ್ಲ ನೀರು ಹಾಕಿ ಕಾರ್ ಪೂಜೆ ಮಾಡೋಣ ಅಂತ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಆದಷ್ಟು ನೀವು ಕೂಡ ಅಷ್ಟೇ, ಬೈ ಚಾನ್ಸ್ ನಿಮ್ಮ ಅತ್ತೆ ಅಥವಾ ನಿಮ್ಮ ಅತ್ತೆಯವರ ಅತ್ತೆ ಫಾಲೋ ಮಾಡ್ಕೊಂಡು ಬಂದಿರೋದನ್ನ ನೀವು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಅದು ಹೇಳ್ತಾರೆ, ನಮ್ಮ ಅಮ್ಮನೂ ಹೇಳ್ತಾರೆ ಮತ್ತು ನಮ್ಮ ಅತ್ತೆನೂ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವಾಗಿಂದ ನಡ್ಸ್ಕೊಂಡು ಬಂದಿರೋದನ್ನ ಅರ್ಧಕ್ಕೆ ನಿಲ್ಲಿಸಬಾರ್ದು, ಅದನ್ನು ಮಾಡ್ಕೊಂಡು ಹೋದರೆ ನಿಮಗೂ ಒಳ್ಳೆಯದು, ನಿಮ್ಮ ಮನೆಗೆ ನಿಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಅಂತ. ಸೊ ನಾವು ಅದನ್ನು ಆದಷ್ಟು ಫಾಲೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಾನು ಒಂದು ನೋಟಿಸ್ ಮಾಡಿದ್ದೀನಿ, ಬೈ ಚಾನ್ಸಾಗಿ ನಾವೇನಾದರೂ ಅಂದರೆ ಮಿಸ್ ಮಾಡಿದ್ವಿ ಅಥವಾ ಏನಾದರೂ ಒಂದು ಬೈ ಚಾನ್ಸ್ ಆ ವರ್ಷ ಮಾಡಲಿಲ್ಲ ಅಂದರೆ ನನ್ನ ಮಕ್ಕಳು ಹುಷಾರು ತಪ್ಪೋದನ್ನ ನಾನು ತುಂಬ ನೋಟಿಸ್ ಮಾಡಿದ್ದೀನಿ. ಸೊ ನಮ್ಮ ಅಮ್ಮ ಅಂತೂ ಹೇಳೇ ಬಿಟ್ಟಿದ್ದಾರೆ, ದಯವಿಟ್ಟು ನಿಮ್ಮ ಅತ್ತೆ ಏನೇ ನಡ್ಸ್ಕೊಂಬಂದಿದ್ದಾರೋ ಅದನ್ನೆಲ್ಲ ನೀನು ಫಾಲೋ ಮಾಡಲೇಬೇಕು ಅಂತ. ಆ್ಯಂಡ್ ನಾವು ಬಂದು ವರ್ಷಕ್ಕೊಂದ್ಸತಿ ನಂಜನಗೂಡ್ಗೆ ಹೋಗೋದಾಗಲಿ ಫುಲ್ ಕಂಪ್ಲೀಟ್ ಫ್ಯಾಮ್ಲಿ ಒಟ್ಟಿಗೆ ಸೇರಿ ಮತ್ತು ಈ ಭೂಮಿ ಸಿದ್ದಪ್ಪನಿಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಬರೋದಾಗಲಿ ಮತ್ತು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ, ಉತ್ನಳ್ಳಿ ಅಮ್ಮಂದು ಮತ್ತು ಚಾಮುಂಡೇಶ್ವರಿದು ಪೂಜೆ ಮಾಡ್ತಾರೆ ಕೊತ್ತತ್ತೆಯಲ್ಲಿ. ಸೊ ಅದಕ್ಕೆ ವರ್ಷಕ್ಕೊಂದ್ಸತಿ ಹೋಗ್ಬಿಟ್ಟು ನಮ್ದೇನು ಕರ್ತವ್ಯ ಇದೆಯೋ ಅದನ್ನ ಮುಗಿಸ್ಕೊಂಡು ಬರ್ತೀವಿ. ಹಾಗೂ ನಮ್ಮ ಅತ್ತೆ ಯಾವಾಗಲೂ ಹೇಳ್ತಾರೆ, ಹೊರಗಡೆ ಹೋಗೋಕ್ಕೆ ಮುಂಚೆ ಸ್ಪೆಷಲ್ ಈ ಥರ ದೇವಸ್ಥಾನಕ್ಕೆ ಅಂತ ಹೊರಗಡೆ ಹೋಗೋಕ್ಕೆ ಮುಂಚೆ ಕಾರ್ ಪೂಜೆ ಮಾಡಿ ಅದಾದಮೇಲೆ ಕಾರ್ ತೆಗೀರಿ ಅಂತ. ಸೊ ಅದಕ್ಕೆ ಇವಾಗ ಕಾರ್ ಪೂಜೆ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ಹೊರಟ್ವಿ ನಾವು. ಅಂಡ್ ನೋಡಿ ನಮ್ಮ ಮಕ್ಕಳು ಎಲ್ಲ ಇವತ್ತು ಫುಲ್ ಇಬ್ರು, ಒಬ್ಬ ಸುಮಂತನ ಜೊತೆ ಬೈಕಲ್ಲಿ ಹೋಗಿದ್ದಾರೆ, ಇನ್ನೊಬ್ಬ ಹೇಮಂತನ ಜೊತೆ ಬರ್ತಾ ಇದ್ದಾರೆ ಅವ್ರ ಕಾರಲ್ಲಿ. ಸೊ ಇವಾಗ ನಾವಿಬ್ರೇ ಹೋಗ್ತಾ ಇದೀವಿ. ಅಂಡ್ ಅಮ್ಮ ಅವ್ರು ಬಂದ್ಬಿಟ್ಟು ಆಮೇಲೆ ಬರ್ತೀನಿ ನಾನು ಅಪ್ಪನ ಜೊತೆಲಿ ಕರ್ಕೊಂಡು ಅಂತ ಹೇಳಿದ್ರು. ಸೊ ನಾವು ಇವಾಗ ಹೋಗಿ ಫಸ್ಟ್ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದಾಗ ಅಮ್ಮ ಬರ್ತಾರೆ. ಡಿಗ್ರಿ ಅನ್ನಿಸ್ತಿದೆ, ಆಲ್ಮೋಸ್ಟ್ ಒನ್ ಮಂತ್ ಆದ್ಮೇಲೆ ಬಂದಿದೀವಾ ಮಂಡ್ಯಕ್ಕೆ. 1 ಮಂತ್ ಆಯ್ತು. ಹೇಗ ಅನ್ನಿಸ್ತಿದೆ 1 ಮಂತ್ ಆದ್ಮೇಲೆ ಮಂಡ್ಯಕ್ಕೆ ಬಂದಿದೀವಿ ನಿಮ್ಮೂರ್ಗೆ. ಅವಾಗೆಲ್ಲ ಪುನೀತ ವಾರ ಪ್ರತಿ ವೀಕೆಂಡ್ ಅವ್ರು ಹಾಜರಾಗ್ಬಿಡ್ಬೇಕು ಒಂಥರ ಅಟೆಂಡೆನ್ಸ್ ಆಗ್ದಂಗೆ ಬಂದು ಮಂಡ್ಯದಲ್ಲಿ ಅಟೆಂಡೆನ್ಸ್ ಆಗ್ಬೇಕು. ಇವಾಗ ಏನು ಮಾಡಕ್ಕಾಗಲ್ಲ, ಬಿಸಿ ಆಗಿದ್ದೀವಿ, ಮನೆ ಕಟ್ಟಿಸ್ತಿದ್ದೀವಿ, ಎಲ್ಲ ಆದ್ಮೇಲೆ ಮತ್ತೆ ಅದನ್ನ ಸ್ಟಾರ್ಟ್ ಮಾಡಬೇಕು. ಹೌದಾ? ಏನ್ ಗೊತ್ತಾ, ಆಮೇಲೆ ಮನೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇವಾಗ ಮಕ್ಳು ದೊಡ್ಡವರಾಗ್ತಿದಾರೆ. ಅವಾಗ ಅಂದ್ರೆ ಬರೀ ನಾವಿಬ್ರು ಇದ್ವಿ, ಮತ್ತೆ ಲಕ್ಷ ಚಿಕ್ಕವನಿದ್ದ, ಅವಾಗೆಲ್ಲ ಬರ್ತಾ ಇದ್ವಿ. ಬಟ್ ಇವಾಗ ನೋಡಿ ಗೈಸ್, ನಮ್ಮ ಹುಡುಗರು ಆರ್ಯನ್ನು ಮಧ್ಯ ಲಕ್ಷಿತ್ ಕೂತಿದ್ದಾನೆ, ಮುಂದೆ ಸುಮ್ಮನೆ ಓಡಿಸ್ತಾ ಇದ್ದಾರೆ, ಕೋಳಿ ಹಿಡ್ಕೊಂಡು ಹೋಗ್ತಾ ಅವ್ರೆ. ಹೋಗಿ ಒಂಚೂರು ಪಕ್ಕ ರಸಾಯನ ಮಾಡ್ತಾ ಇದ್ದಾರೆ ಇಲ್ಲಿ. ರಸಾಯನಿಗೆ ಸತಿ ಪುರಿ ತಂದಿಲ್ಲ, ಆದ್ರೆ ಜೇನುತುಪ್ಪ ತಗೊಬಂದವ್ರೆ ಹೇಮಂತಣ್ಣ. ಎಸ್ ಬಿಡೋಣ ಅಲ್ಲಿಂದ.
ಹಾಗೂ ಇವಾಗ ಪೂಜೆ ಮಾಡಿಸ್ಕೊಂಡೆಲ್ಲ ಬಂದ್ವಿ ಒಳಗಡೆ ದೇವಸ್ಥಾನದ ಹತ್ರ. ಹಾಗೂ ಇದೇ ದೇವಸ್ಥಾನಕ್ಕೆ ಹರಕೆ ಮಾಡಿಕೊಂಡು ನಮ್ಮ ಬೀಗ್ರೂಟ ಬಂದು ಇದೇ ದೇವಸ್ಥಾನದ ಚೌಟ್ರಿ ಇದೆ, ಆ ಚೌಟ್ರಿಲೇ ನಮ್ಮ ಬೀಗ್ರೂಟ ಎಲ್ಲ ಆಗಿದ್ದು. ಆ್ಯಂಡ್ ಆವಾಗಲಿಂದ ಇವಾಗಿನವರೆಗೂ ಆಲ್ಮೋಸ್ಟ್ ಪ್ರತಿ ವರ್ಷವೂ ಈ ಒಂದು ದೇವಸ್ಥಾನಕ್ಕೆ ಬರೋಕ್ಕೆ ಟ್ರೈ ಮಾಡ್ತೀವಿ ನಾನು ಹಾಗೂ ಪುನೀತ್. ಆ್ಯಂಡ್ ಇವಾಗ ಶಾರದಾಗ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಸೊ ಮತ್ತೆ ನಾನು ಆಗಲೇ ಹೇಳಿದಾಗೆ ಅವ್ರು ಬರೋಕ್ಕಾಗಿಲ್ಲ. ಬಟ್ ಆಮೇಲೆ ನೀವು ಅಡುಗೆ ಎಲ್ಲ ರೆಡಿ ಮಾಡಿರಿ, ಎಲ್ಲ ಪೂಜೆ ಎಲ್ಲ ಮಾಡ್ಕೋತಾ ಇರಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಸೊ ಫಸ್ಟ್ ಟೈಮ್ ನಮ್ಮ ಅತ್ತೆ ಇಲ್ದಂತೆ ನಾವು ಅಡುಗೆನ ಸ್ಟಾರ್ಟ್ ಮಾಡಿರೋದು. ಬಟ್ ಒಬ್ಬರು ಅಂದರೆ ಕೊತ್ತತ್ತಿನಲ್ಲಿ ಭಾಗ್ಯ ಆಂಟಿ ಅಂತ ಇದ್ದಾರೆ, ಸೊ ಅವ್ರು ಬಂದಿದ್ದರು. ನಮ್ಮ ಅತ್ತೆ ಅವ್ರಿಗೆ ಹೇಳಿದರು ಬನ್ನಿ ನೀವೂ ಕೂಡ ಅಂತ ಹೇಳಿಬಿಟ್ಟು. ಸೊ ಅವರು ಕೂಡ ಬಂದಿದ್ರಲ್ಲ, ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಫಸ್ಟು ಅಡುಗೆ ಯಾವುದೇ ಈ ಥರ ನಾನ್ ವೆಜಿಟೇರಿಯನ್ ಅಡುಗೆ ಅಥವಾ ದೇವಸ್ಥಾನದ ಅಡುಗೆ, ದೇವ್ರದ್ದು ಅಡುಗೆ ಏನಾದರೂ ಮಾಡ್ತೀವಿ ಅಂತ ಅಂದಾಗ ಫಸ್ಟು ಒಲೆಗೆ ಪೂಜೆ ಎಲ್ಲ ಮಾಡಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡೋದು. ನಮ್ಮ ಕಡೆ ಅಂತೂ ನಾವು ಇದನ್ನೇ ಫಾಲೋ ಮಾಡೋದು. ಡೆಫಿನೆಟ್ಲಿ ತುಂಬ ಜನ ಇದನ್ನೇ ಮಾಡ್ತೀರಾ ಅನ್ಕೊತೀನಿ. ಆ್ಯಂಡ್ ಇವಾಗ ಪೂಜೆ ಎಲ್ಲ ಮಾಡಿ ಅನ್ನಕ್ಕೆ ಇಡ್ತಾ ಇದ್ವಿ. ಅಷ್ಟರಲ್ಲಿ ಅವರು ಚಿಕನ್ ಕಟ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಸುಮಂತ್ ಒಂದು ಕಡೆ ಹೋಗಿದ್ರು, ಮತ್ತು ಪುನೀತ್ ಹಾಗೂ ಹೇಮಂತಣ್ಣ ನೀರು ತೊಗೊಂಬರೋದಕ್ಕೆ ಅಂತ ಹೋಗಿದ್ರು. ಸೊ ಈ ಥರ ಲೈಕ್ ಅವರು ಕೂಡ ಗಂಡಸರು ಪಾಪ ಅವರು ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾವು ಕೂಡ ಇಲ್ಲಿ ಅಡುಗೆ ಆಲ್ಮೋಸ್ಟ್ ಎಲ್ಲ ಪ್ರಿಪರೇಷನ್ಸು ಮನೆಯಲ್ಲೇ ಮಾಡ್ಕೊಂಡು ಬಂದುಬಿಟ್ಟಿದ್ವಿ. ಎಲ್ಲ ಖಾರ ರುಬ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಲ್ಲ ಥರದ ಪೇಸ್ಟ್ ಎಲ್ಲನೂ ಅಲ್ಲಿಂದನೇ ಮಾಡ್ಕೊಂಡು ಬಂದಿದ್ವಿ. ಸೊ ಇಲ್ಲೇ ನಮಗೆ ಜಾಸ್ತಿ ಟೆನ್ಷನ್ ಆಗಲಿಲ್ಲ. ಮತ್ತು ಅಮ್ಮ ಆ ಥರದೊಂದು ದೊಡ್ಡ ಸ್ಟವ್ ಇಟ್ಟಿದ್ದಾರೆ, ಅದರಲ್ಲಂತೂ ಅಡುಗೆ ತುಂಬಾ ಬೇಗ ಆಗಿಬಿಡುತ್ತೆ. ಸೊ ಬೇಗ ಬೇಗ ಅಡುಗೆ ಎಲ್ಲ ಮಾಡ್ಕೊಂಡ್ವಿ. ನನ್ನ ಕರ್ಕೊಬಿಡಿ, ಇವಳು ಬರ್ತದೆ ನನ್ನ ಟ್ರೈನಿಂಗ್ ಕರ್ಕೊಬಿಡಿ ಕೆಲಸಕ್ಕೆ. ಈ ಕಡೆ ಆಂಟಿ ಅಲ್ಲ ಆನ್ ಮಾಡಿಲ್ಲ ಅನ್ಸುತ್ತೆ ಆಂಟಿ. ಮಾಡೋದು ಚೂರಕ್ಕೆ ಸೌಟ್ ಕೊಡು. ನೀರು ಹಾಕ್ಬಿಟ್ಟು ಆಮೇಲೆ ಮೊಟ್ಟೆ ಹಾಕ್ಬೇಕಿತ್ತು. ಈರುಳ್ಳಿ, ಹಸಿಮೆಣಸಿಕಾಯಿ ಹಾಕ್ತೀನಿ. ಶಾರದಾಕಂಗೆ ಹಿಂದಿನ ದಿನ ಕಾಲೊಂದು ಸ್ವಲ್ಪ ಟ್ವಿಸ್ಟ್ ಆಗಿತ್ತು ಪಾಪ. ಅವ್ರು ಅದರಲ್ಲೂ ಕೂಡ ಬಂದ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದಾರೆ. ಸೊ ನಾವು ಪರವಾಗಿಲ್ಲ, ನೀವು ಕೂತಿರಿ ಆರಾಮಾಗಿ, ನಾನು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಕೂತ್ಕೊಂಡು ನನಗೆ ಎಲ್ಲ ಚಾಪ್ ಮಾಡಿಕೊಡ್ತಾಯಿದ್ರು. ಈರುಳ್ಳಿ ಎಲ್ಲ ಹೆಚ್ಕೊಡ್ತಾಯಿದ್ರು, ಈರುಳ್ಳಿ ಟೊಮ್ಯಾಟೊ ಎಲ್ಲ. ನಾನು ಒಗ್ಗರಣೆಗೆ ಹಾಕಿದೆ. ಹಾಗೂ ಆಂಟಿ ಬಂದು ಅನ್ನ ಬಸಿಯೋದು ಮತ್ತು ಮುದ್ದೆ ಮಾಡೋದೆಲ್ಲ ಆಂಟಿ ಮಾಡಿಕೊಟ್ರು. ಸೊ ಅವ್ರು ಬಂದಿದ್ದು ಕೂಡ ನಮಗೆ ತುಂಬಾ ಹೆಲ್ಪ್ ಆಯಿತು. ಏನಪ್ಪ ಅಂದರೆ ಎಲ್ಲನೂ ಮಾಡಿಬಿಡ್ಬೋದು, ಬಟ್ ಈ ಜಾಸ್ತಿ ಜನಕ್ಕೆ ಮುದ್ದೆ ಮಾಡೋದಂದರೆ ಒಂದು ಸ್ವಲ್ಪ ನನಗೆ ಕಷ್ಟ ಅಂತ ಫೀಲ್ ಆಗುತ್ತೆ. ಬಿಕಾಸ್ ನನಗೆ ಹಿಟ್ಟಿನ ಕೋಲಲ್ಲಿ ಮುದ್ದೆ ತಿರುವುದು ಗೊತ್ತು, ಬಟ್ ಅದು ಕಡಿಮೆ, ಅಂದರೆ ಒಂದು 2ರಿಂದ 3 ಅಷ್ಟೇ ಮಾಡೋಕ್ಕೆ ಬರುತ್ತೆ. ಇಷ್ಟು ಜಾಸ್ತಿ ಒಂದು 15-20 ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಬಟ್ ಅದನ್ನು ಕೂಡ ಕಲಿಬೇಕು ಆದಷ್ಟು ಬೇಗ. ಏನಪ್ಪ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಆಗಲಿ ಅಥವಾ ನಮ್ಮ ಅಮ್ಮನ ಮನೆ ಕಡೆ ಆಗಲಿ ಅಷ್ಟು ಮುದ್ದೆ ನಾನು ಯಾವತ್ತೂ ಕೂಡ ಮಾಡಿಲ್ಲ. ಏನೇ ಈ ಥರ ಫಂಕ್ಷನ್ಸ್ ಏನಾದರೂ ಇದ್ದಾಗಲೂ ಕೂಡ ನಮ್ಮಮ್ಮ ಮತ್ತು ನಮ್ಮ ಮನೇಲಿ ರಿಲೇಟಿವ್ಸ್ ಯಾರಾದರೂ ಬರ್ತಾರಲ್ಲ, ಸೊ ಅವ್ರು ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ನಮ್ಮ ಅತ್ತೆ ಮನೇಲಿ ನಮ್ಮ ಅತ್ತೆನೇ ಮಾಡಿಬಿಡ್ತಾರೆ. ಬಿಕಾಸ್ ನಾವು ಮಾಡೋಕ್ಕೆ ಹೋಗ್ಬಿಟ್ಟು ತುಂಬ ಆರಿಸ್ಬಿಡೋದು ಅಥವಾ ಪಿಚ್ ಆಗೋದು ಆ ಥರ ಎಲ್ಲ ಆಗ್ಬಿಡುತ್ತೆ. ಅಷ್ಟು ಮುದ್ದೆ ನನಗೆ ಹಿಟ್ಟಿನ ಕೋಲಲ್ಲಿ ತಿರ್ಗಕ್ಕೆ ಬರೋಲ್ಲ, ಮೇನ್ ಪ್ರಾಬ್ಲಮ್ಮೇ ಅದು. ಬಟ್ ಅದು ಅಂದರೆ ಹಿಟ್ಟಿನ ಕೋಲಲ್ಲಿ ಮಾಡೋದನ್ನ ಕಲ್ತ್ಕೊಬೇಕು ಫಸ್ಟು ನಾನು. ಪೂರ್ತಿ ಹಾಕ್ಬಿಡ್ತೀರಾ? ಅದಕ್ಕೆ ಅಂತಲೇ ಮಾಡ್ತೀನಿ. ನೀರು ಬೇಡ ಅಂತ ಒಂಚೂರು ನೀರು ಬೇಡ, ಸ್ವಲ್ಪ ಡ್ರೈ ಥರ ಮಾಡುತ್ತಾ? ಸರಿ ಸರಿ. ಮಧ್ಯದಲ್ಲಿ ಕುತ್ಕೊ ಒದ್ದಾಡ್ತಾವನೆ. ನೀವು ಅಡುಗೆ ಮಾಡಲ್ವಾ? ಹಂಗೆ ಸ್ವಲ್ಪ ಅಂದರೆ ನಿಮ್ಮದು ಅಡುಗೆದು ಇಂಟ್ರೆಸ್ಟ್ ಇರಲ್ಲ, ಕೆಲಸದ ಮೇಲೆ ಇಂಟ್ರೆಸ್ಟ್. ಬಂದರು ನೋಡು.
ಬಿಚ್ಚು ಮಗ್ನೆ ಚಡ್ಡಿನ ಏಯ್ ಶೇಮ್ ಶೇಮ್ ಆಗಪ್ಪ ಅಲ್ಲೇ ಹಾಕಬಾ ಎಲ್ಲ ಒಣಗಿಸಿದೆ ಅಲ್ಲೇ ಜಾಗ ಚೆನ್ನಾಗೈತೆ ನೀರ್ ಹತ್ರನೇ ಬಟ್ಟೆ ಚೇಂಜ್ ಮಾಡ್ಕೊಂಡು ಹಸಿಗೆ ಹಾಕ್ಬಿಡ್ತೀರ ಒಳಗಡೆ ಹ್ಞೂ ಆಂಟಿ ಅದಕ್ಕೆ ನೀರ್ ಹಾಕಿಲ್ಲ ಈ ಇದ್ರಲ್ಲೇ ನೀರ್ ಬಿಟ್ಕೊತಿದ್ದಲ್ಲ ಚಡ್ಡಿ ಬಿಚ್ಬಿಟ್ಟು ಹಾಕೋ ಪ್ಯಾಂಟ್ನ ಬೇಡ ಬೇಡ ನೋ ನೋ ಇನ್ಫೆಕ್ಷನ್ ಆಗುತ್ತೆ ಬಿಚ್ಚು 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 ಬೇಡ ಬಿಚ್ಚು ಉರಿ ಬರ್ತದೆ ಕಣಪ್ಪ ಹಾಕಿ ಚಿಕನ್ ಹಾಕ್ಲ ಎಷ್ಟು ಬೆಳಗ್ಗೆ ತಾನೆ ಗಾಡಿ ಬಿದ್ದೈತೆ ಮಿಸ್ ಆಗೋ ನೀನು ಹಾಕ್ತಂದ್ರೆ ಏ ಸಿಂಬಾ ಬಿಡು ನೀರ್ನ ಬೇಡ ಸಾಕು ಬಾ ನೀರಿಲ್ಲ ಬಾ ಕೈ ತೊಳ್ಕೊಳಕ್ಕೆ ಬೈ ಕಡೆ ಕಾಲ ಹಾಕಿ ಹೊಡಿತೇನೆ ಈಗ ಮಣ್ಣೆ ಬತ್ತೈತೆ ಸಾಂಬಾರು ಸಾಕಲ್ವಾ ನೋಡಿ ಅಲ್ಲೇ ಒಂದು ಕಡೆ ಚಾನಲ್ ನೀರು ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಮಕ್ಕಳು ಅಂತೂ ಚಿಕ್ಕದಾಗಿತ್ತು ಇದರಲ್ಲಿ ಆಟ ಆಡ್ತಾ ಇದ್ರು. ಪುನೀತ್ ಮತ್ತು ಹೇಮಂತಣ್ಣ ಅಲ್ಲೇ ಇದ್ದರು. ಜಾಸ್ತಿ ನೀರಿಲ್ಲ, ಮಕ್ಕಳಿಗೆ ಒಂಥರ ಮಂಡಿ ಕೆಳಗಡೆ ಇತ್ತು, ಆ ನೀರಲ್ಲೇ ಆಟ ಆಡ್ತಾ ಇದ್ರು ಸಿಂಬಾ, ಲಕ್ಷಿತ್ ಹಾಗೂ ಲೂಲು. ಆ್ಯಂಡ್ ಇಲ್ಲಿ ನಾವು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಸೊ ಬೇಗನೆ ಆಯಿತು, ಆ ದೊಡ್ಡ ಗ್ಯಾಸಲ್ಲೇನು ತುಂಬ ಟೈಮ್ ತೊಗೊಳೋದಿಲ್ಲ. ಸೊ ಅಡುಗೆ ಎಲ್ಲ ಅಂತೂ ಬೇಗನೆ ಪ್ರಿಪೇರ್ ಆಯಿತು. ಹಾಗೂ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಯಾವುದೇ ಥರದ ರೆಸಿಪೀಸ್ ಏನು ಶೇರ್ ಮಾಡ್ಕೊತಾ ಇಲ್ಲ, ಬಿಕಾಸ್ ಆಲ್ರೆಡಿ ನಾನು ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರ್ದು ರೆಸಿಪಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಮಂಡ್ಯಕ್ಕೆ ಬಂದಾಗ ಸಿಕ್ಕಾಪಟ್ಟೆ ಕೆಲಸ ಇದೆ ನಮಗೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ತಂಗಿ ಮದುವೆದು ಬ್ಲೌಸಸ್ ಎಲ್ಲ ಹೊಲಿಯೋಕೆ ಬರಬೇಕು. ಬಟ್ ಇನ್ನು ಸ್ಯಾರೀಸ್ ಎಲ್ಲ ತೊಗೊಂಡಿರಲ್ಲ. ಸೊ ಸ್ಯಾರೀಸ್ ಎಲ್ಲ ತೊಗೊಂಡ್ಮೇಲೆ ನಿಮ್ಮ ಜೊತೆ ಆ ವ್ಲಾಗ್ನೂ ಕೂಡ ಶೇರ್ ಮಾಡ್ಕೊತೀನಿ ಗೈಸ್. ಆ್ಯಕ್ಚುಲಿ ನಮ್ಮ ಮತ್ತೆ ಹೇಳಿ ಕಳಿಸಿದ್ರು, ನೋಡೋಣ ಈ ಸತಿ ನಾನು ಇರೋದಿಲ್ವಲ್ಲ, ಹೇಗೆ ಎಲ್ಲನೂ ಕಂಪ್ಲೀಟಾಗಿ ಮಾಡ್ತೀರಾ ನೋಡ್ತೀನಿ ಅಂತ ಹೇಳಿ ಕಳಿಸಿದ್ರು. ಬಟ್ ಎಲ್ಲನೂ ನೀಟಾಗಿ ಮಾಡ್ಕೊಂಡ್ವಿ. ಏನಪ್ಪ ಅಂದರೆ ಇನ್ನೊಂದು 2 ಪಾತ್ರೆ ಜಾಸ್ತಿ ತೊಗೊಂಬರ್ಬೇಕಿತ್ತು ಅಂತ ಅನ್ನಿಸ್ತು. ಅದಲ್ದಂತೆ ಎಲ್ಲನೂ ನೀಟಾಗಾಯಿತು, ಅಡುಗೆ ಎಲ್ಲಂತೂ ಚೆನ್ನಾಗಾಯಿತು, ನೀಟಾಗಾಯಿತು. ಆ್ಯಂಡ್ ಇವಾಗ ಅಡುಗೆ ಎಲ್ಲ ಪ್ರಿಪೇರ್ ಆದಮೇಲೆ ಅಲ್ಲಿ ಇದೊಂಥರ ಮುನಿಯಪ್ಪ ಮಾಡೋ ಥರ ಆಯಿತಾ. ಭೂಮಿ ಸಿದ್ದೇಶ್ವರನ ಪೂಜೆ ಮಾಡಿ ನಾವು ಅಡುಗೆ ಮಾಡೋದು. ಈ ಊರ ಕಡೆ ಎಲ್ಲ ಮುನಿಯಪ್ಪ ಮಾಡ್ತಾರೆ ಗೊತ್ತಾ, ತೋಟದ ಕಡೆ ಅಥವಾ ಅವರು ಹೊಲದ ಕಡೆ ಹೋಗ್ಬಿಟ್ಟು. ಸೊ ಆ ರೀತಿಯಾಗಿ ಮಾಡುವಂಥ ಪೂಜೆ. ಅಲ್ಲಿ ಚಿಕ್ಕದು ಒಂದು 3 ಕಲ್ಲನ್ನ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಮತ್ತು ಈ ಬೇವಿನ ಸೊಪ್ಪು ಎಲ್ಲ ಇಟ್ಟು ಕೆಳಗಡೆ ಒಂದು ಬಾಳೆ ಎಲೆ ಹಾಕಿಬಿಟ್ಟು ಅದ್ರ ಮೇಲೆ ಮಾಡಿರೋವಂಥ ಅಡುಗೆ ಎಲ್ಲ ಇಟ್ಟು ಪೂಜೆ ಮಾಡೋದು. ಸೊ ಈ ರೀತಿಯಾಗಿ ಮಾಡ್ತಾಯಿದ್ದೀವಿ. ನಿಧಿ ಮಾಡ್ಬಿಟ್ನಾ ಯಾರು ಸೊಳ್ಳೆ ಕಡಿತಾವೆ, ಕೆರಕೆ ಮರ್ಗೋನೆ ಯಾರು ಅಲ್ಲಿ ಲೋಲಾ ಅವ್ನು ನಿದ್ದೆ ಟೈಮು, ರಾತ್ರಿ ನಿದ್ದೆ ಇಲ್ಲ ಇಬ್ಬರಿಗೆ. ಓಪನ್ ಮಾಡಿ ನಿಮ್ಮ ಅರಿನ್ ಕರ್ಕೊಂಡ್ಬಿಡೋದ್ರಿ. ಇದು ಲೂಲುನ ಅರಿನಲ್ಲ ದೂರ ಅಲ್ಲ ಅವನೇ ನೋಡು. ಶಿವರಾಜಯ್ಯ ಕೈ ಮುಕ್ಕಯ್ಯ ಅಲ್ಲಿಯೇ ಕೂತ್ಕೊಂಡು ಕೈ ಮುಕ್ಕಿದ್ವಿ ಗುಂಪಿದ ಕೈಗೆ ಲೆಫ್ಟ್ ತಿರುಗಿದ್ರಾ? ಅದಕ್ಕೆ ನಾನು ತಿರ್ಗಲ್ಲ, ಕನ್ಫ್ಯೂಷನ್. ರೈಟ್, ನಾವು ಹೆಂಗೆ ತಿಂತೀವೋ ಹಂಗೆ ತಿರುಗಬೇಕು. ಅದಕ್ಕೆ ನಾನು ಕನ್ಫ್ಯೂಷನ್ ಐತೆ, ನಾನು ತಿರ್ಗೋದೆ. ಎಡಗಡೆ ತಿರುಗ್ದಾ? ಎಡಗಡೆ ಹಿಂಗೆ ತಿರುಗ್ದೆ ಹೋಗ್ಲಿ ಬಿಟ್ಟು ಪರವಾಗಿಲ್ಲ. ನೀವೇ ತಿರುಗ್ತಾ ಇರೋ ತಿರ್ಬೇಕು. ಮನೆ ಒಳಗೆ ಅಷ್ಟೇ. ನಮ್ಮ ಅಮ್ಮನ ಹತ್ರನೂ ಐತೆ, ಸೇಮ್ ಸೀರೆ ಐತೆ ಇಲ್ಲ ಅಂತ ಹುಟ್ಟಿರೋದು. ಯಾರು ಹೇಳೋದು? ಏನಂತ ಸಿದ್ಧ ಇವರು ಮನೆಯಲ್ಲಿ ಬಲಗಡೆ ಅಂತ ಹೊರಗಡೆ ಬಂದ್ರೆ ಯಾವ ಕಡೆ ಯಾವ ಕಡೆಗಾರು ಎಲ್ಲಾರ ಮನೇಲಿ ಬಲಗಡೆ ನೋಡು. ನಾನು ಮಾಡ್ತೀನಿ ಮಾಡಪ್ಪ ಒಂಚೂರು ರೆಕಾರ್ಡಿಂಗ್. ನಿಂಗೆ ಹೆಂಗ್ ಗೊತ್ತಾಗೋದಿಲ್ಲ ಇಲ್ಲಿ ಎಡಗಡೆ ಬಲಗಡೆ ಅಂತ? ಬಲಗೈ ಅದು ಎಡಗೈ ಅದು. ಏನಕ್ಕೆ ಬಲಗಡೆಗೆ ಅದೊಳದು ಹೇಳು?
ಬಲ್ಗಡೆ ಎದ್ದೋಳೋದು ಏನ್ ಕೇಳು ನೋಡುವ ಏನ್ ಕೇಳು ನಮ್ಗೆ ಗೊತ್ತಿಲ್ಲಪ್ಪ. ಮತ್ತೆ ಸುಮ್ನಿರು ಮತ್ತೆ ಬಲ್ಕೊಂಡಾಗ ತಿರ್ಗಿ ಹೆಂಗೆ ಎದ್ದೊಳ್ತೀನಿ ಅಂತ ಹೆಂಗ್ ಗೊತ್ತಾಗೋದು ಆಚೆ ನಮ್ಮ ಮನೆ ಒಳಗೆ ನಾಲ್ಕು ಗೋಡೆ ಇರ್ತದೆ ಗೊತ್ತಾಗೋಯ್ತದೆ ಆಚೆ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಆ್ಯಂಡ್ ಇವ್ರದ್ದು ಒಂದು ಸಿಲ್ಲಿ ಡಿಸ್ಕಷನ್ ಕೂಡ ನಡೀತಾ ಇತ್ತು ಜೊತೆಗೇನೆ ಬಲ್ಗಡೆ ಎಡಗಡೆ ಹೊರಗಡೆ ತಿರ್ಗೋದು ಈ ಥರ ಎಲ್ಲ. ಬಟ್ ಎನಿವೇಸ್ ಎಲ್ಲ ಫ್ಯಾಮ್ಲಿನಲ್ಲೂ ಈ ಥರ ಡಿಸ್ಕಷನ್ಸು ಈ ಥರ ಒಬ್ರಿಗೊಬ್ರು ಕಾಲು ಎಳೆಯೋದು ಎಲ್ಲ ನಡೀತಾ ಇರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇವಾಗ ನಾವು ಪೂಜೆ ಎಲ್ಲನೂ ಕೂಡ ಆಯಿತು. ಸೊ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ನೀಟಾಗಿ ಹಾಸ್ಕೊಂಡು ಮತ್ತು ಅಲ್ಲೇ ಊಟ ಎಲ್ಲ ಮಾಡಿ ಕೆಲವೊಬ್ರು ಬರ್ತಾರೆ. ಸೊ ಅವ್ರಿಗೆಲ್ಲನೂ ಕೂಡ ಊಟ ಎಲ್ಲ ಬಡಿಸಿ ನಾನು ಅದನ್ನೆಲ್ಲ ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಊಟ ಎಲ್ಲ ಮುಗಿದ ಮೇಲೆ ಮತ್ತೆಲ್ಲ ಪ್ಯಾಕ್ ಮಾಡಿ ಮನೆಗೆ ಹೋದ್ವಿ. ಫೈನಲಿ ಎಲ್ಲಾನು ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಎಲ್ಲ ಪೂಜೆ ಎಲ್ಲ ಕೂಡ ತುಂಬಾನೇ ಚೆನ್ನಾಗಾಯ್ತು, ಹಾಗೂ ಎಲ್ಲ ಊಟ ಕೂಡ ಅಷ್ಟೇ ಎಲ್ಲಾನು ನೀಟಾಗಿ ತುಂಬ ಚೆನ್ನಾಗಾಯ್ತು. ಆ್ಯಂಡ್ ಇವಾಗ ನಾವು ಬಂದ್ವಿ. ಇವಾಗ ಚೇಂಜ್ ಮಾಡಿ ಮತ್ತೆ ಸ್ವಲ್ಪ ಪಾಪು ನೋಡೋಕೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಸ್ವಲ್ಪ ಹೋಗಿ ಪಾಪು ನೋಡ್ಕೊಂಡು ಮತ್ತೆ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಬಿಕಾಸ್ ನಾಳೆ ಪುನೀತ್ಗೆ ಆಫೀಸ್ ಇದೆ, ಸೊ ಬೇಗನೆ ಹೋಗಬೇಕಾಗಿದೆ. ಆ್ಯಂಡ್ ಈ ಸತಿ ನಮ್ಮ ಲಕ್ಷಿತ್ನ ಇಲ್ಲೇ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ಲಕ್ಷಿತ್ನ ಈ ಸತಿ ಬಿಡ್ತಾರ, ನೆಕ್ಸ್ಟ್ ಟೈಮ್ ಬಿಡ್ತೀವಿ. ಯಾಕಂದ್ರೆ ಸೊ ಅಲ್ಲಿಗೆ ನಮ್ಮಮ್ಮ ಹೇಳ್ಬಿಟ್ಟಿದ್ರೆ ಲಕ್ಷಿತ್ ಬರಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಲಕ್ಷಿತ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಬನ್ನಿ ಫಸ್ಟ್ ಹೋಗ್ಬಿಟ್ಟು ಸ್ಯಾರಿ ಬಿಚ್ತೀನಿ. ಹೇಗೆ ಕಾಣಿಸ್ತಿದೆ ಈ ಸೀರೆ ಕಾಮೆಂಟ್ ಮಾಡಿ ಆಯಿತಾ. ತುಂಬ ಟೈಮ್ ಆಗಿತ್ತು ನಾವೇ ಸ್ವಲ್ಪ ಈ ಥರ ಮೆಗಾ ಸ್ಕಿಲ್ಸ್ ಹೊಲಿಸ್ಕೊಂಡು. ಬಟ್ ಎಸ್ ಸೀರೆ ಈ ಥರ ಇದೆ. ಹೇಗೆ ಕಾಣಿಸ್ತಾ ಇದೆ ಕಾಮೆಂಟ್ ಮಾಡಿ. ಇದೊಂದು ಸಿಂಪಲಾಗಿ ಒಂದು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಇದನ್ನ ಹಾಕೊಂಡಿದ್ದೆ. ಇಯರಿಂಗ್ಸ್ ಏನು ಚೇಂಜ್ ಮಾಡಿಲ್ಲ, ಸಿಂಪಲ್ ಜಸ್ಟ್ ಈ ಸ್ಯಾರಿಗೆ ಒಂದು ಸ್ವಲ್ಪ ಕತ್ತು ಖಾಲಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹಾಕೊಂಡಿದ್ದೆ ಅಷ್ಟೇ. ಬಟ್ ನನಗೆ ಸೀರೆ ಆ್ಯಕ್ಚುಲಿ ತುಂಬ ನೀಟಾಗಿ ಕೂರುತ್ತೆ. ಹಿಂಗೆ ಇಟ್ಕೊಂಡಿದ್ರೆ ಹಿಂಗೇ ಇರುತ್ತೆ. ಸೊ ಚೆನ್ನಾಗಿದೆ. ಓಕೆ, ಸೊ ಇವಾಗ ಮುಗಿದೆಲ್ಲ ಎತ್ತಿಡ್ತಿದ್ರೆ ಎತ್ತಿಡ್ತಾ ಇದೆ ಅಂದಮೇಲೆ ಒಂದೇ ಸತಿ ಅಲ್ಲಿ ಕಡೆ ಎತ್ತಿಟ್ಬಿಡು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಸೊ ಇದಷ್ಟು ಬಂದು ಇವತ್ತಿನ ವ್ಲಾಗ್. ಆ್ಯಂಡ್ ಇದು ಪಾಪುನ ನೋಡಿಕೊಂಡು ಮತ್ತೆ ಹೋಗಬೇಕಾದ್ರೆ ನೋಡಿ ಎಷ್ಟು ಕ್ಯೂಟಾಗಿ ಸಿಂಬಾ ಲಕ್ಷಿತ್ ಕಾಲ ಮೇಲೆ ಮಲಗಿದ್ದಾನೆ. ಸೊ ತುಂಬ ಕ್ಯೂಟ್ ಅನಿಸ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ನನ್ನ ತಂಗಿಯ ಮದುವೆಯ ಶಾಸ್ತ್ರದ ವ್ಲಾಗ್ಸಲ್ಲಿ ಸಿಗ್ತೀನಿ. ಬಾಯ್.